ಕುಡ್ದಲ್ಲವ ನನಗೆ ಕ್ಷಮಿಸ್ಬಿಡವ, ನಿನ್ನ ಮೇಲೆ ಆಣೆ ಹಾಕ್ಬಿಟ್ನಿ. ಪ್ರಪಂಚದಾಗ ಹೆಣ್ಮಕ್ಳು ಮಾತಾಡದೆ ಇದ್ದು ಬಿಟ್ರೆ ಪ್ರಳಯನ ನಿಂತು ಹೋಗ್ತೈತೆ ಅಂತ, ಅದ್ರಾಗೂ ನಾನು ಹೆಂಡತಿ ಬಾಯಿ ಮುಚ್ಚಿದ್ರ ಈ ಮನಿನ ಶಾಂತವಾಗಿರ್ತೈತೆ ಅಂತ ಏನೂ ಇಟ್ಟಿದ್ದಿಲ್ಲ. ಹಾಂ ಶಮಿ, ಇವತ್ತು ಯಾಕೋ ನನಗೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಮೂಡಿಲ್ಲ. ನೀನು ಹೋಗ್ಬಾ. ಅದೇ ಆರ್ ಯು ಸ್ಟಿಲ್ ಥಿಂಕಿಂಗ್ ಅಬೌಟ್ ಹರ್? ಆಗ್ಲೇ ಕಾಫಿಗೆ ಹೋಗ್ಬೇಕು ಅಂದೆಲ್ಲ, ಇವಾಗ ಹೋಗಣ್ವಾ? ನೋ ನೋ, ಐ ಆಮ್ ಜಸ್ಟ್ ಎಕ್ಸಾಸ್ಟೆಡ್. ಸಾಕಾಗಿದೆ ನನಗೆ. ಐ ನೀಡ್ ಮೈ ಟೈಮ್, ಐ ನೀಡ್ ಮೈ ಪೀಸ್. ಆದಿ, ಕಾಮ್ ಡೌನ್ ಆದಿ, ನಂಗೆಲ್ಲ ಅರ್ಥ ಆಗುತ್ತೆ. ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಣ್ವಾ? ಯು, ಮೀ ಆ್ಯಂಡ್ ಸಮ್ ಮ್ಯೂಸಿಕ್. ನನಗೂ ಆಸೆನೆ. ಮತ್ತೇನೇನು, ನಡಿ ಹೋಗೋಣ. ಬೇಡ ಶಮಿ, ಮೆಂಟಲಿ ಈಗ ನಾನು ಆ ಸ್ಪೇಸಲ್ಲಿ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ಆದಿ. ತಾತಂಗೆ ಹೀಗಾಗಿದೆ ಅಂತ ತಾನೆ. ಎಲ್ಲ ಮುಗಿಲಿ, ವಿಲ್ ಗೋ ಔಟ್, ಓಕೆನಾ? ಇದೇನ್ರೋ ಇಬ್ರು ಕ್ಲಾಸ್ ಒಳಗಡೆ ಹೋಗದೆ ಇಲ್ಲಿಷ್ಟು ಸೀರಿಯಸ್ ಆಗಿ ನಿಂತಿದ್ದೀರಾ? ನಾವು ಬಂದಿದ್ದೆ ಈಗ. ಆ ಲಕ್ಷ್ಮಿ ಬಂದಿದ್ ನೋಡಿ ಆ ದಿನ ಅವಾಗಲೇ ಬಂದ್ಬಿಟ್ಟಿದೆ ಅನ್ಕೊಂಡಿದ್ದೆ ಕಣೆ. ನಿಖಿಲ್, ಶಮಿ, ನಾನು ಇವಾಗ ಬಂದೆ ಕಣೆ. ಟಿಫನ್ ಆಯ್ತಾ ಮಗ? ಇಲ್ಲೇ ಇರ್ತೀರಲ್ಲ, ಒಂದು 10 ನಿಮಿಷ ಟಿಫನ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಕ್ಲಾಸ್ ಬೇರೆ ಇದೆಯಲ್ಲ, ಬೆಳಗ್ಗೆ ಟೈಮೇ ಸಿಗ್ಲಿಲ್ಲ ಮಗ. ಹೋಗ್ಬನ್ನಿ. ಹಾಂ ಓಕೆ. ಯಾರ್ ಬಾಯಲ್ಲಿ ಕೇಳಿದ್ರು ಆ ಇಡಿಯಟ್ ಲಕ್ಷ್ಮಿ ಹೆಸರೇ ಬರುತ್ತೆ. ನನಗಂತೂ ಇರಿಟೇಟ್ ಆಗ್ತಿದೆ. ನನ್ನ ಕರ್ಮ, ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಮನೆಯಿಂದ ಹೋದ್ಲು ಅಂದ್ಕೊಂಡೆ, ಇಲ್ಲಾದ್ರೂ ಅವಳ ಮುಖ ನೋಡ್ಲೇಬೇಕಲ್ಲ. ಆದಷ್ಟು ಬೇಗ ಇಲ್ಲಿಂದನೂ ಹೋಗೋ ಹಾಗೆ ಮಾಡ್ತೀನಿ ನೋಡು. ಏನಂದ್ರೆ? ಹಾ, ಒಂದು ಕೆಲಸ ಬಾಕಿ ಇದೆ. ಇವತ್ತಿದೆ ಕಣೆ ನಿಂಗೆ. ಆದಿ ಅಸೈನ್ಮೆಂಟ್ ಬರ್ಕೊಡೋಕೆ ಹೇಳಿದ್ದು ನಂಗೆ ಅಂತ ಸರ್ ಮುಂದೆ ಹೇಳಿದ್ರೆ ಸಾಕು. ವಾಪಸ್ ಊರ್ ಬಸ್ ಹತ್ಕೊಳ್ಳೋ ಟೈಮ್ ಬರುತ್ತೆ ನಿಂಗೆ. ಅದೇ ನೀನು ನನ್ನ ಜೊತೆ ಬಾ. ಎಲ್ಲಿಗೆ? ಕ್ಲಾಸ್ ಇದೆಯಲ್ಲ ಇವಾಗ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿದೆ, ಬಾ. ಶಮಿ, ನೀನ್ ಬಾ ಅಂತ ಹೇಳ್ತಿಲ್ವಾ, ಬಾ. ಅದೇ ಐ ಆಮ್ ಸಾರಿ ಅಮೃತ ಅವರೇ, ಸಾಕ್ಷಿ ಕೊಡೋಕೆ ಮಾತ್ರ ಸ್ಟೇಷನ್ಗೆ ಕರಿತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನೀವು ಸಪ್ಪಗಿರೋದನ್ನ ನೋಡಿ ಸಾರಿ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ. ನನಗೇನು ಟೆನ್ಷನ್ ಅಂದರೆ, ನಾವಿಬ್ಬರು ಡಿವೋರ್ಸ್ ತೊಗೊಳ್ಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ನಡೆದಿರೋ ಈ ಮದುವೆ, ಅದ್ರ ಪೂರ್ವಾಪರ ವಿಚಾರಿಸೋಕ್ಕೆ ಅವ್ರನ್ನೂ ಕರೆದು ಅವ್ರ ಸಾಕ್ಷಿ ಹೇಳಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಆದರೆ ಅಂತ. ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಬಿಡಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಸಾಕ್ಷಿಗೆ ಪೊಲೀಸವರೇ ಆಗಲಿ ದೇವರೇ ಆಗಲಿ, ಗಂಡನೇ ಸರಿ ಇಲ್ಲ ಅಂದಮೇಲೆ ಯಾವ ಸಾಕ್ಷಿನೂ ನಡೆಯಲ್ಲ ಅಲ್ವಾ ಅಂತ. ಅರ್ಥ ಆಗಲಿಲ್ಲ. ನನ್ನ ಕಡೆಯಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದರೆ ಡಿವೋರ್ಸ್ಗೆ ಕೋರ್ಟ್ ಒಪ್ಪುತ್ತಲ್ವಾ? ಅಮೃತ ಅವರೇ, ನೀವು ಗಾಬರಿ ಆಗಬೇಡಿ. ನನ್ನ ಕಡೆಯಿಂದ ನಿಮಗೇನೂ ತೊಂದರೆ ಆಗಲ್ಲ, ನಾನು ನಿಮ್ಗೆ ತೊಂದರೆನೂ ಕೊಡಲ್ಲ. ಹಾಗನ್ಸೋ ಥರ ಮಾಡಿದ್ರೆ ಸಾಕಲ್ವಾ? ನನಗೆ ಡಿವೋರ್ಸ್ ಕೊಡೋಕ್ಕೆ ನೀವು ಕೆಟ್ಟೋರಾಗೋದು ಬೇಡ ಸಂಜೀವ್ ಅವರೇ.